कर्नाटक दलित संघर्ष समिति राज्य समिति ने 23 अप्रैल को डॉक्टर बाबा साहेब अम्बेडकर की 134वीं जयंती के अवसर पर डॉक्टर बाबू जगजीवन राम रिसर्च सेंटर सुमनहल्ली में एक सेमिनार का आयोजन किया है। सांप्रदायिकता को चुनौती देते हुए संविधान की रक्षा के लिए और दलितों के विकास के लिए जनक्रांति समावेश के बेंगलुरु चलो कार्यक्रम का पोस्टर जारी किया गया। इस अवसर पर कर्नाटक दलित संघर्ष समिति के जिला अध्यक्ष धनराज मुस्तफापुर और अन्य उपस्थित थे। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब जरूर करें। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಅಂಗವಾಗಿ ಕೋಮುವಾದಿ ಧಿಕ್ಕರಿಸಿ ಸಂವಿಧಾನ ರಕ್ಷಿಸಿ ದಲಿತರ ಅಭಿವೃದ್ಧಿಗಾಗಿ ಜನಕ್ರಾಂತಿ ಸಮಾವೇಶವನ್ನು ರಾಜ್ಯ ಮಟ್ಟದ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕನ್ನಡ ದಲಿತ ಸಂಘರ್ಷ ಸಮಿತಿ ವತಿಯಿಂದ। ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಸ್ತ ಬೀದರ್ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ಎಲ್ಲ ನಮ್ಮ ಸಂಘಟಕರು, ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅನುಯಾಯಿಗಳು ಎಲ್ಲರೂ ಕೂಡ ಒಂದು ಆ ಕಾರ್ಯಕ್ರಮಕ್ಕೆ ಸಜ್ಜಾಗಿ ಹೋಗಬೇಕಂದ್ರೆ ಇವತ್ತು ನಾವು ಸಭೆ ಕೂಡ ನಡೆಸಿದ್ದೇವೆ। ಆ ಸಭೆಯಲ್ಲಿ ಸುಮಾರು 100 ಜನ ಇಲ್ಲಿಂದ ನಮ್ಮ ಬೀದರಿಂದ ಬೆಂಗಳೂರಿಗೆ ರೈಲು ಮುಖಾಂತರ ಹೋಗಬೇಕಂತ ತೀರ್ಮಾನಿಸಲಾಗಿದೆ। ಅದರಿಂದ ಎಲ್ಲರೂ ಕೂಡ ಪತ್ರಿಕೆ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೆ ತಿಳಿಸಲು ಬಯಸುತ್ತೇನೆ। ಕರೆಕ್ಟ್ ಏನಂದ್ರೆ 23 ದಿನಾಂಕ ನಡೆಯುತ್ತಿರುವ ಸಮಾವೇಶಕ್ಕೆ 22ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ರೈಲ್ವೆ ನಿಲ್ದಾಣ ಬೆಂಗಳೂರು ಬೀದರ್ನಲ್ಲಿ ಎಲ್ಲರೂ ಸರಿಯಾದ ಸಮಯಕ್ಕೆ ಬಂದು ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಯಶಸ್ವಿ ಮಾಡಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡುತ್ತೇನೆ। ಧನರಾಜ್ ಮುಸ್ತಫಾಪುರ್, DSS ಸಂಚಾಲಕ। ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ ಕೋಮುವಾದಿ ಧಿಕ್ಕರಿಸಿ ಸಂವಿಧಾನ ರಕ್ಷಿತ ದಲಿತರ ಅಭಿವೃದ್ಧಿಗೆ ಜನಕೃತಿ ಸಮಾವೇಶವನ್ನು ನಮ್ಮ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮಟ್ಟದ ಒಂದು ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ। ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಂಘಟನೆಯ ಮುಖಂಡರುಗಳು ಹಾಗೂ ಎಲ್ಲ ನಮ್ಮ ದಲಿತದ ಅನುಯಾಯಿಗಳು ಎಲ್ಲರೂ ಬೃಹತ್ ಮಟ್ಟದಲ್ಲಿ ಭಾಗವಹಿಸಬೇಕಂಥೇಳಿ ಈ ಒಂದು ಸಮಾವೇಶವನ್ನು ಕ್ರಮ ಕೈಗೊಂಡಿದ್ದೆವು। ಹಾಗಾಗಿ ನಾವು ಕೂಡ ಬೀದರ್ ಜಿಲ್ಲಾ ಮಟ್ಟದಿಂದ 100 ಜನ ಭಾಗವಹಿಸುತ್ತೇನೆಂದು ಈ ಮೂಲಕ ತಿಳಿಸಲಾಗುತ್ತದೆ। ಜಯಪ್ರಕಾಶ್ ಅಷ್ಟೇ, ತಾಲೂಕಾ ಸಂಚಾಲಕರು, ದಲಿತ ಸಂಘ ಅವರು।